ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ರೆಸಿಪಿನಲ್ಲಿ ನಾನು ಮಸಾಲ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಸಾಲ ಚಿತ್ರಾನ್ನನ ತೆಂಗಿನಕಾಯಿಂದ ಮಾಡ್ತಾ ಇರೋದು. ಈ ಚಿತ್ರಾನ್ನನ ನಾನು ಸ್ವಲ್ಪನೂ ಸಹ ಈರುಳ್ಳಿ ಬಳಸ್ತಿರನೇ ಮಾಡ್ತಿರೋ ಅಂಥ ಚಿತ್ರಾನ್ನ. ಮತ್ತು ನಾವು ಇದನ್ನು ಒಂದು ವಾರಗಟ್ಟಲೆ ಇಟ್ಕೊಂಡು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಬೆಳಗಿನ ಜಾವದ ತಿಂಡಿಗೆ ನಾವು ಸಿದ್ಧ ಮಾಡ್ಕೋಬೋದು. ಮಸಾಲ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗಿದೆ. ಮಿಕ್ಸಿ ಜಾರ್ಗೆ ನಾನು ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಆನಂತರ ಒಂದು 8-10 ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ನಾವು ಈ ರೀತಿ ರುಬ್ಬಿ ಚಿತ್ರಾನ್ನ ಮಾಡೋದ್ರಿಂದ. ಆನಂತರ ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ತುರಿದು ಸಹ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ವಾಶ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಆನಂತರ ನಾನಿಲ್ಲಿ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಜೀರಿಗೆ. ನಾವು 1.5 ಸ್ಪೂನಷ್ಟು ಜೀರಿಗೆ ಕಂಪಲ್ಸರಿ ಹಾಕಲೇಬೇಕು. ಈ ಜೀರಿಗೆಯಿಂದನೇ ನಮ್ಮ ಚಿತ್ರಾನ್ನ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಒಂದು 4-5 ಸ್ಪೂನಷ್ಟು ಅಂದರೆ 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ಅಂದರೆ ಯಾವ ರೀತಿ ಅಂದರೆ ಸ್ವಲ್ಪ ದಪ್ಪಗೆ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು. ಚಟ್ನಿ ಥರ ಗಂಧದ ಥರ ಪೇಸ್ಟ್ ಮಾಡ್ಕೋಬಾರ್ದು. ಸ್ವಲ್ಪ ತರಿ ಇದ್ರೂ ಒಳ್ಳೆಯದು. ಈ ರೀತಿ ಸ್ವಲ್ಪ ದಪ್ಪಗಿದ್ರೇ ಒಳ್ಳೆಯದು. ನೀರು ಸ್ವಲ್ಪ ಒಂದು 4-5 ಸ್ಪೂನ್ ಹಾಕಿದ್ರೆ ಸಾಕು. ತುಂಬ ನೀರು ಹಾಕಿ ರುಬ್ಕೋಬಾರ್ದು. ಈಗ ಚಿತ್ರಾನ್ನ ಒಗ್ಗರಣೆ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ನಾನು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆನಂತರ ಕಡಲೆಬೇಳೆ ಹಾಕ್ಕೊಳ್ತೀನಿ. 2 ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡೆ. ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನು ರುಬ್ಬೋದಕ್ಕೂ ಸಹ 1.5 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೆ. ಇದು ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಡಲೆ ಬೀಜನ ಹುರ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮ್ಗೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನದಲ್ಲಿ. ಇಷ್ಟ ಇತ್ತು ಅಂದರೆ ಗೋಡಂಬಿ ಸಹ ಹಾಕ್ಕೋಬೋದು ಒಗ್ಗರಣೆಗೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಒಂಚೂರು ಹಿಂಗೆ ಹಾಕಿದ್ರೆ ಫ್ಲೇವರ್ಫುಲ್ ಆಗಿರುತ್ತೆ ಚಿತ್ರಾನ್ನ ಮತ್ತು ಬೇಗ ಡೈಜೆಷನ್ ಆಗುತ್ತೆ. ಹಾಗೆಯೇ ಒಂದು 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೆ. ಒಂದು 10-15 ಕರಿಬೇವು ಎಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಬ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಜಾರ್ ತೊಳೆದಿದ್ದ ನೀರನ್ನ ಹಾಕಬಾರ್ದು. ನೀರು ಸ್ವಲ್ಪ ಸಹ ಸೇರಿಸಬಾರ್ದು ಇದಕ್ಕೆ. ಆ ರೀತಿ ನಾವು ಈ ಚಿತ್ರಾನ್ನನ ರೆಡಿ ಮಾಡಬೇಕು. ಸ್ಪೂನಿಂದ ಹಾಗೆ ತೆಗೆದು ಎಲ್ಲ ಹಾಕ್ಕೊಂಡೆ. ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹೇಗೆ ಅಂದರೆ ಒಂದು 5 ನಿಮಿಷನೇ ಫ್ರೈ ಮಾಡಬೇಕಾಗತ್ತೆ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಬೇಕು. ಚೆನ್ನಾಗಿ ಅದು ತೆಂಗಿನಕಾಯಿನಲ್ಲಿರೋವಂಥ ನೀರಿನಂಶ ಎಲ್ಲ ಎಳ್ಕೊಂಡು ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ಆವಾಗ ನಾವು ಒಂದು ವಾರದ ತನಕ ಇಟ್ಕೊಂಡು ನಾವು ಇದನ್ನು ಬಳಸ್ಬೋದು. ಚೆನ್ನಾಗಿ ಒಂದು ಟೈಟ್ ಆಗಿರೋವಂಥ ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕನೇ ಬಳಸ್ಬೋದು. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಳಗಿನ ತಿಂಡಿಗೆ ಈಸಿಯಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ನೀರಿನಂಶ ಎಲ್ಲ ಕಡಿಮೆ ಆಗಿ ಎಣ್ಣೆ ಬಿಡುತ್ತೆ ತೆಂಗಿನಕಾಯಿ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಅರ್ಧ ಫ್ರೈ ಆಗ್ತಿದೆ ಅನ್ನೋ ಟೈಮ್ಗೆ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪನ್ನ ಬೇಕಿದ್ರೆ ನೀವು ನೋಡಿಕೊಂಡು ಅನ್ನ ಕಲಿಸ್ಬೇಕಾದ್ರೂ ಹಾಕ್ಕೋಬೋದು. ಜಸ್ಟು ಗೊಜ್ಜಿಗೆ ಆಗೋವಷ್ಟು ಮಾತ್ರ ಒಂದು 3/4 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕಿದ ನಂತರ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಆ ನಂತರ ಲಾಸ್ಟಲ್ಲಿ ನಾನು ಅರಿಶಿನ ಹಾಕ್ಕೊಳ್ತೀನಿ. ನೀಟಾಗಿ ಉಪ್ಪು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಅರಿಶಿನ ಹಾಕ್ಕೊಳ್ತೀನಿ, 1/4 ಚಮಚ ಅರಿಶಿನ ಹಾಕಿದ್ರೆ ಸಾಕು. ನಾವು ಫಸ್ಟೇ ಅರಿಶಿನ ಹಾಕಿದ್ರೆ ಯಾವುದೇ ಚಿತ್ರಾನ್ನ ಆದ್ರೂ ಸ್ವಲ್ಪ ಕಲರ್ ಡಿಫ್ರೆಂಟ್ ಬರುತ್ತೆ, ನ್ಯಾಚುರಲ್ಲಾಗಿ ಯೆಲ್ಲೋ ಕಲರ್ ಇರೋದಿಲ್ಲ. ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ನ್ಯಾಚುರಲ್ ಯೆಲ್ಲೋ ಕಲರ್ ಬರುತ್ತೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮ್ಗೆ ಅರಿಶಿನ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಒಂದು ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಕಲಿಸ್ಬೇಕಾದ್ರೂ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೋಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ಟವ್ ಆಫ್ ಮಾಡಿನೇ ನಿಂಬೆಹಣ್ಣು ಹಾಕ್ಕೊಂಡೆ. ಈಗ ಚಿತ್ರಾನ್ನದ ಗೊಜ್ಜು ನೋಡಿ ರೆಡಿ ಆಗಿದೆ. ಈಗ ಅನ್ನ ಕಲಿಸ್ಕೋಬೇಕಾಗತ್ತೆ. ಅನ್ನ ಆರಕ್ಕಿಟ್ಟಿದೆ, ಒಂದು ಬೌಲಷ್ಟು ಅನ್ನನ ಆರಕ್ಕಿಟ್ಟು ಅದನ್ನು ಕಲಸಿದ್ದೀನಿ. ಇಷ್ಟು ಗೊಜ್ಜು ಮಿಕ್ಕಿದೆ ನೋಡ್ತಿರ್ಬೋದು, ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈ ರೀತಿ ನಾವು ಗೊಜ್ಜನ್ನ ಸೆಪ್ರೇಟ್ ಮಾಡಿ ನಾವು ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇಮಿಡಿಯೇಟ್ ನಾವು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಬೋದು. ಹಾಗೆಯೇ ಲಂಚ್ ಬಾಕ್ಸ್ ಸಹ ಇದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಜೀರ್ಣ ಆಗುತ್ತೆ. ನಾವು ಜೀರಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರೋ ಅಂಥ ಚಿತ್ರಾನ್ನ ಇದು. ಅನ್ನನ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಆರಿಸ್ಬಿಟ್ಟು ಕಲಿಸಿದ್ರೆ ಒಳ್ಳೆಯದು. ನಾನು ಆಗ ಮಾಡಿ ಗೊಜ್ಜು ಹಾಕಿ ಕಲಿಸಿರೋದ್ರಿಂದ ಸ್ವಲ್ಪ ಎಣ್ಣೆ ತುಪ್ಪ ಅಂತ ಏನು ಬಳಸಿಲ್ಲ. ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಈ ಗೊಜ್ಜನ್ನ ಬಳಸ್ತೀನಿ ಅಂತ ಆದರೆ ಅನ್ನನ ಆರಕ್ಕಿಟ್ಟಿದಾಗ ಸ್ವಲ್ಪ ತುಪ್ಪದಲ್ಲಿ ನಾವು ಗೋಡಂಬಿ ಮತ್ತು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ಆನಂತರ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೂ ಬಹಳ ಟೇಸ್ಟಿಯಾಗಿರೋವಂಥ ರೆಸಿಪಿ. ನಾನು ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೌಲಷ್ಟು ಅಷ್ಟೇ ಕಲಿಸಿದ್ದೀನಿ, ನೋಡ್ತಿರ್ಬೋದು. ಒಳ್ಳೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ, ಅಷ್ಟೇ ಟೇಸ್ಟಿಯಾಗಿತ್ತು. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ಬೆಳಗಿನ ಗಡಿಬಿಡಿಗೆ ಮಾಡಿಸ್ತಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಒಂದು ವಾರ ತನಕ ಸ್ಟೋರ್ ಮಾಡಿಕೊಂಡು ಈ ಚಿತ್ರಾನ್ನದ ಗೊಜ್ಜನ್ನ ಬಳಸ್ಬೋದು ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು. ನಾನು ಮಾಡಿರೋವಂಥ ಈ ಚಿತ್ರಾನ್ನ ಇಷ್ಟ ಆಗಿದ್ದರೆ, ಮಸಾಲ ಚಿತ್ರಾನ್ನ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.